ಈಗ ಮೂವಿಂಗ್ ಆನ್, ಭಾರತ ಚಿತ್ರರಂಗದ ದಿ ಲೆಜೆಂಡ್ ವೇದಿಕೆಯಲ್ಲಿ ಕುಳಿತಿದ್ದಾರೆ. ನೇರ ಇಷ್ಟು ಈ ದಾಕ್ಷಿಣ್ಯ ಪರ ನಾನಲ್ಲ ಎನ್ನುವಂಥ ಒಂದು ನೇರ ನುಡಿಗೆ ಹೆಸರನ್ನ ಪಡ್ಕೊಂಡಿರುವಂಥವ್ರು ನಮ್ಮ ಪ್ರೀತಿಯ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು. ಅವರು ಬಹಳ ಅದ್ಭುತವಾದ ಮಾತುಗಾರರು, ಅವರ ಮಾತನ್ನ ಕೇಳೋದೇ ಚಂದ. ಸೊ ಓವರ್ ಟು ಡಾಕ್ಟರ್ ಮೋಹನ್ ಬಾಬು ಗಾರು. ನಮ್ಮ ಪ್ರೀತಿಕರಿಗೆ ಓಗೊಟ್ಟು ಆಗಮಿಸಿರುವಂತಹ ಶಿವಣ್ಣ ಅವರಿಗೆ ಮೋಹನ್ ಬಾಬು ಗಾರು ಅವರು ಮಾಲಾರ್ಪಣೆಯನ್ನ ಮಾಡೋ ಮೂಲಕ ಮೊದಲಿಗೆ ಧನ್ಯವಾದವನ್ನ ಅರ್ಪಿಸಿ ನಂತರ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಸಂಸ್ಕಾರ, ಅತಿಥಿ ದೇವೋ ಭವ ಎನ್ನುವ ಹಾಗೆ ಸನಾತನ ಧರ್ಮದ ಸಂಸ್ಕಾರದಲ್ಲಿ ಮೊದಲಿಗೆ ಆಗಮಿಸಿರುವಂತಹ ಪ್ರೀತಿಯ ಗಣ್ಯರಿಗೆ ಗೌರವಿಸುತ್ತಾ ಕಾರ್ಯಕ್ರಮಕ್ಕೆ ಬಂದುದಕ್ಕಾಗಿ ನನ್ನೆಯ ಧನ್ಯವಾದಗಳು. ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ 1954ರಲ್ಲಿ ಪ್ರಥಮ ಬಾರಿಗೆ ಕಣ್ಣಪ್ಪನ ಪರಿಚಯ ಇಡೀ ಜಗತ್ತಿಗೆ ಆಗಿದ್ದು ಬೇಡರ ಕಣ್ಣಪ್ಪ ಸಿನಿಮಾ ಮುಖೇನ. ಸೊ ವಿಶ್ವಮಂಚವರು ಕೂಡ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದಾರೆ ಶಿವಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನಮ್ಮ ಶಿವಣ್ಣ ನಮ್ಮ ಹೆಣ್ಣು. ನಾನು ಅನ್ಕೊಂಡೆ ಎಲ್ರಿಗೂ 5 ಜನರಿಗೆ ಸನ್ಮಾನ ಅಂತ, ಇಲ್ಲ 5 ಜನರು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾರೆ. ಬಹುಶಃ ಯಾವುದೋ ಒಂದು ವೇದಿಕೆಯಲ್ಲಿ 5 ಶಾಲು ಅಟ್ ಎ ಟೈಮ್ ಹೀಗೆ ಗೌರವ ಸ್ವೀಕರಿಸಿರುವಂಥದ್ದು ನಾನು ಪ್ರಥಮ ಬಾರಿಗೆ ನೋಡ್ತಿರೋವಂಥದ್ದು. ಲವ್ಲಿ. ನಮ್ಮ ಸೆಂಚುರಿ ಸ್ಟಾರ್ ಶಿವಪ್ಪನ ಸಂಪೂರ್ಣ ಕೃಪೆ ಅವರಿಗಿರಲಿ ಅಂತ ಹಾರೈಸ್ತಾ, ನಾ ಅದೇ ಅನ್ಕೊಂಡೆ ಈ ಶಾಲು ತಿರುಪತಿಗೇನೋ ನಂಟಿದ್ದ ಹಾಗೆ ಅನ್ನಿಸ್ತಿದೆ ಅಲ್ವಾ ಅಂತ. ಅಲ್ಲಿ ಭಗವಂತನಿಗೆ ಸಮರ್ಪಿತವಾಗಿರುವಂತಹ ಶಲ್ಯವನ್ನ ಹೊದಿಸ್ತಿರುವಂಥದ್ದು ತಿಮ್ಮಪ್ಪನ ಸಂಪೂರ್ಣ ಕೃಪೆ, ಶಿವಪ್ಪನ ಕೃಪೆ. ನಮ್ಮ ಶಿವಣ್ಣನಿಗಿರಲಿ ಆಯುರ್ ಆರೋಗ್ಯ ಐಶ್ವರ್ಯ ಭಗವಂತ ಕರುಣಿಸ್ಲಿ ಅಂತ ಹಾರೈಸ್ತಾ, ಎಸ್